ದಾಸರು ದಾಸರಲ್ಲಿ ಶ್ರೇಷ್ಠರು ಅಂತ ಸರ್ಕಾರ ಅವರ ನಾಡ ಹಬ್ಬ ಆಗಿ ಮಾಡಬೇಕು. ಕನಕದಾಸರ ಜಯಂತಿಯನ್ನ ನಾಡ ಹಬ್ಬವಾಗಿ ಆಚರಣೆ ಮಾಡಬೇಕು. ಒಂದು ನಾಡ ಹಬ್ಬ ಅಂದ್ರೆ ಯಾವುದೇ ಒಂದು ಕುಲ ಬಾಂಧವರು ಆಚರಣೆ ಮಾಡುವಂತ ಹಬ್ಬ ಅಲ್ಲ. ನಾಡ ಹಬ್ಬ ಆದಾಗ ಎಲ್ಲರೂ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಅಭಿಮಾನದಿಂದ ಗೌರವದಿಂದ ಅವರ ನಡೆದ ದಾರಿಯನ್ನ ತಿಳಿದು ಗೌರವಿಸಿ ಸಂಭ್ರಮಿಸುವುದೇ ನಾಡ ಹಬ್ಬ. ಇದು ಕನಕದಾಸರ ಜಯಂತಿಯಲ್ಲಿ ವಿಶೇಷವಾಗಿ ನಿಮಗೆ ಅಭಿಮಾನ, ನಿಮಗೆ ಕುಲ ಬಾಂಧವರಿಗೆ ಅಭಿಮಾನ, ನಮಗೆ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಅವರು ನಡೆದು ಬಂದ ದಾರಿ ಹೆಜ್ಜೆ ಎಲ್ಲಾನು ಕೂಡ ನಮಗೆ ಆದರ್ಶದಾಯಕವಾಗಿ ನಡೆಯೋದ್ರಿಂದ ಆ ಎಲ್ಲ ಇಡೀ ಸರ್ಕಾರದ ಗೌರವಗಳೊಂದಿಗೆ ಯಾರ್ಯಾರು ಇವತ್ತು ಅಭಿಮಾನದಿಂದ ಭಕ್ತಿಯಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಬಂದಿದ್ದಾರೆ, ವೇದಿಕೆಯ ಮೇಲೆ ಇರ್ಬೋದು, ವೇದಿಕೆಯ ಕೆಳಗಡೆ ಇರ್ಬೋದು, ಅವರಿಗೆ ಗೌರವ ಭಕ್ತಿಪೂರ್ವಕವಾಗಿರುವಂತ ಆ ಶ್ರದ್ಧೆ ಕಾಣ್ತಾ ಇದೆಯಲ್ಲ, ಇದು ಆಚರಣೆ ಅಂತ ಹೇಳೋದಕ್ಕೆ ನಂಗೆ ಖುಷಿ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ವಿ, ಯಾರು ಕೀರ್ತನೆಗಳನ್ನ ರಚಿಸ್ತಾರೆ ಅದು ಸಮಾಜದ ಏಳಿಗೆಗೆ ಆ ಕೀರ್ತನೆಗಳು ಉಪಯೋಗ ಆಗತ್ತೆ ಅಂತಂದಾಗ ಇಡೀ ದೇಶದಲ್ಲಿ ಒಂದು ಸೋಷಿಯಲ್ ರಿಫಾರ್ಮ್ ಅಂದ್ರೆ ಸಮಾಜದ ಸುಧಾರಣೆಗಳಾಗಿದ್ದಾವೆ ಅವರ ಕೀರ್ತನೆಗಳಿಂದ ಅಂತಂದಾಗ ತುಂಬಾ ಸರಳವಾಗಿರುವಂತ ಕೀರ್ತನೆಗಳು, ಜನಸಾಮಾನ್ಯರು ಕೂಡ ಅದನ್ನ ಅರಗಿಸ್ಕೊಂಡು ಅರ್ಥಗರ್ಭಿತವಾಗಿರುವಂತ ಕೀರ್ತನೆಗಳನ್ನ ರಚಿಸ್ತಾರೆ. ಬಹಳ
ಒಡನಾಟ ಇಟ್ಕೊಂಡಿರ್ತಾರೆ, ಸಮಾಜದಲ್ಲಿ ಸುಧಾರಣೆಗಳ ಬಗ್ಗೆ ಕನಸನ್ನ ಕಾಣ್ತಾರೆ. ಆದ್ರೆ ಅವರ ಕೀರ್ತನೆಗಳಲ್ಲಿ ಅದನ್ನ ಬರೀತಾರೆ. ಯಾವುದು ಇದು ಕುಲದಲ್ಲಿ ಮೇಲಾಗೋದು, ಇದು ಆಡೋ ಅವ್ರದೇ ಆಡಿರೋದ ತುಂಬಾ ಚೆನ್ನಾಗಿದೆ. ಅದು ಇನ್ಯಾರು ಅದನ್ನ ಮೀರಿ ಆಡಕ್ಕಾಗಲ್ಲ. ಆತರ ಬಹಳ ಒಳ್ಳೆ ಕೀರ್ತನೆಗಳನ್ನ. ಅವರು ಕೂಡ ಒಂದು ಸೈನಿಕ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಅವರ ತಂದೆ ಮಹಾರಾಜರ ಸಂಸ್ಥಾನದಲ್ಲಿ ಸೇವೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ, ದಂಡ ನಾಯಕರಾಗಿರುವಂತ ಸಂದರ್ಭದಲ್ಲಿ ಅವರ ತಂದೆ ನಂತರ ಅವರ ಆ ಸ್ಥಾನಮಾನವನ್ನು ಅಲಂಕರಿಸ್ತಾರೆ. ಆದ್ರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಯುದ್ಧವನ್ನ ಗೆಲ್ಲುವಂತ ಸಂದರ್ಭದಲ್ಲಿ ಗೆಲ್ಲಕ್ಕೆ ಆಗ್ಲಿಲ್ಲ. ಆದ್ರೆ ಅದು ಹೋರಾಟ ಮಾಡಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಅವ್ರದ್ದು ಒಂದು ಬೇಡಿಕೆ ಇತ್ತು. ಇದು ನಾವು ಸುಮಾರು 1 ವರ್ಷದ ಹಿಂದೆಯಿಂದನೂ ಪ್ರಯತ್ನ ಪಡ್ತಾ ಇದ್ವಿ. ಪ್ರಪೋಸಲ್ ಡಿಸಿ ಆಫೀಸ್ಗೆ ಕಳಿಸ್ಕೊಟ್ಟಿದ್ವಿ. ಪ್ರಪೋಸಲ್ ಆಗೋ ಹಂತದಲ್ಲಿ ಇದ್ದಾಗ ಒಬ್ರು ತಕರಾರು ಹಾಕಿದ್ರು. ಅದರಿಂದ ಅದು ನ್ಯಾಯಾಲಯದ ಹಂತದಲ್ಲಿ ಇದ್ದಿದ್ರಿಂದ ಮತ್ತೆ ಅವ್ರಿಗೆ ಕನಕ ಭವನಕ್ಕೆ ಆಗ್ಲಿ, ಕನಕದಾಸರ ಒಂದು ಇವ್ರಿಗೆ ಜೈನಾಂಗಕ್ಕೆ ಆಗ್ಲಿ, ಅದು ಮತ್ತೆ ಜಾಗ ಲೇಟ್ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ. ಸೊ ಅದು ಆಗುತ್ತೆ, ಬಟ್ ಅಲ್ಲಿ ಲೇಟ್ ಆಗುತ್ತೆ, ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗೋದಕ್ಕೆ ಅನ್ನೋ ದೃಷ್ಟಿಯಿಂದ ಮೊನ್ನೆ ಪೂರ್ವಭಾವಿ ಸಭೆಯಲ್ಲಿ ಅವರ ಕೋರಿಕೆಯಂತೆ ನಾವೊಂದು ಜಾಗ ಈಗಾಗಲೇ ಗುರುತು ಮಾಡಿದ್ದೇವೆ. ಅದಕ್ಕೆ ಅವರು ಮೊನ್ನೆ ರಿಕ್ವಿಸಿಷನ್ ಕೊಟ್ಟಿದ್ದಾರೆ. ಸೊ ನಾನು ನನ್ನ ಕಂದಾಯ ಇಲಾಖೆ ವ್ಯಾಪ್ತಿನಲ್ಲಿ ಅದನ್ನ 20 to 30 ಡೇಸ್ ನಲ್ಲಿ ನಾನು ನನ್ನ ಹಂತದಿಂದ ಸಹಾಯಕ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಆ ಪ್ರಪೋಸಲ್ ನ ನಾನು ಖಂಡಿತ ರೆಡಿ ಮಾಡಿಸ್ಕೊಂಡು ಬಂದು ಅದನ್ನ RTC ತಗೊಂಡು ಹಸ್ತಾಂತರ ಮಾಡ್ತೇವೆ ಅಂತ ಈ ದಿನ ನಾನು ಕನಕದಾಸ ಜಯಂತಿ ಅಂಗವಾಗಿ ನಿಮ್ಗೆ ಎಲ್ರಿಗೂ ಒಂದು ಮಾತು ಕೊಡ್ತಾ ಇದ್ದೇನೆ. On all Voltas brand items AC, refrigerator, washing machine and other items only at Voltas brand showroom at Parandehali. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindikal style biryani. 100% Venus biryani. Near Government Maternity Hospital, Maharaja Road, Robertson Peak.